ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ನೋಡ್ರಿ, ನಾವು ಇವತ್ತು ಒಂದು ಮಸ್ತ್ ಜಾಗಕ್ಕೆ ಬಂದೀವಿ. ದ್ವಾರಕಾ ಒಳಗದ ರೀ ಇದು ಗೋಮತಿ ನದಿ ಅಂತ ಹೇಳಿ. ಬರ್ರಿ ನೋಡೋಣ ಇವತ್ತಲ್ಲಿ ಏನೇನದ, ಹೆಂಗೆಂಗದ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬರೋಣ ಬರ್ರಿ. ಇದಲ್ರಿ ಗೋಮತಿ ನದಿ ಅದಲ್ರಿ ಇದು. ಈ ಗೋಮತಿ ನದಿ ಇಲ್ಲೇ ಆ ಕಡೆ ಸಮುದ್ರ ಅದ ರೀ. ನದಿ ಮತ್ತು ಸಮುದ್ರ ಕೂಡು ಜಾಗ ರೀ ಇದು. ಈಗ ನಾವು ಗೋಮತಿ ಚಕ್ರ ಅಂತ ಹೇಳಿ ಪೂಜೆ ಮಾಡ್ತೀವಲ್ರಿ, ಗೌರಿ ಪೆಟ್ಟಿಗೆ ಒಳಗೆಲ್ಲ ಇಟ್ಟು, ಅದು ಇಲ್ಲಿ ಸಿಗ್ತಾವಂತ ನೋಡ್ರಿ. ಗೋಮತಿ ಚಕ್ರ, ಶಂಖ ಎಲ್ಲ ಸಿಗೋ ಜಾಗ ರೀ ಇದು. ಭಾರಿ ಮಸ್ತ್ ಅದ ರೀ ಇದು ಪ್ಲೇಸ್. ಈಗ ನೀವು ನೋಡ್ಬೋದು, ನಾವು ಗೋಮತಿ ನದಿಯ ಶೋರ್ದಲ್ಲಿದ್ದೀವಿ. ನೋಡ್ಬೋದು ಯಾವ ಥರ ಪಕ್ಷಿ ಇದೆ ಇಲ್ಲಿ. ಕೈಯಲ್ಲಿ ಏನಾದ್ರು ಇದ್ರೆ ಕಿತ್ಕೊಂಡು ಹೋಗ್ಬಿಡ್ತದೆ. ಸೊ ಯು ಹ್ಯಾವ್ ಟು ಬಿ ಕಾಷಿಯಸ್. ಈ ಬೆಳ್ಳಕ್ಕಿ ನೋಡ್ರಿ ಎಷ್ಟು ಚಂದ ಅವ. ಇಲ್ಲಿ ಇಷ್ಟು ಪ್ರಮಾಣದಾಗ ಅವ ಅಂದ್ರೆ ಇವು ಲೆಕ್ಕನ ಇಲ್ರಿ. ಇವು ಅಷ್ಟು ಪ್ರಮಾಣದಾಗವ ಎಲ್ಲ. ನೋಡ್ರಿ ಎಷ್ಟು ಮಸ್ತ್ ಕಾಣ್ತದ. ಇಡೀ ನದಿ ತುಂಬಿ ಅವ ನೋಡ್ರಿ. ಕೈ ಒಳಗೆ ಏನರ ಹಿಡ್ಕೊಂಡ್ರೆ ಸಾಕು ಎಷ್ಟು ಚಂದ ಬಂದು ತಿನ್ಕೊಂಡು ಹೋಗ್ತಾವ್ರಿ ಇವು. ಭಾರಿ ಮಸ್ತ್ ಅದ ರೀ ಇದು ಪ್ಲೇಸ್. ಮತ್ತು ಇಲ್ಲಿ ಒಂದು ದೇವಸ್ಥಾನನೂ ಅದ ರೀ. ಮತ್ತು ಆ ಕಡೆ ಹೋದ್ರೆ ಫುಲ್ ದೊಡ್ಡ ಅರಬ್ಬಿ ಸಮುದ್ರ ರೀ ಇದು. ರಾತ್ರಿ ಹೊತ್ನಾಗ ಸಮುದ್ರ ಉಕ್ಕಿ ನದಿ ದುಗಿಸ್ತದಂತ್ರಿ ಇದು. ಭಾರಿ ಅಂದ್ರೆ ಭಾರಿ ಮಸ್ತ್ ಅದ ರೀ ಪ್ಲೇಸ್ ಇದು. ಗೋಮತಿ ನದಿ ಅಂತ ಹೇಳನ ಇದಕ್ಕೆ ಹೆಸರು ನೋಡ್ರಿ. ಇಲ್ಲಿ ನೋಡ್ರಿ, ಹಿಂಗೆ ಮುಂದೆ ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಬರ್ತದ್ರಿ ಇಲ್ಲಿ. ನಾವು ಸಂಜೆ ಹೊತ್ನಾಗ ಹೋಗಿದ್ವಿ. ಸನ್ಸೆಟ್ ಪಾಯಿಂಟ್ ಅಂತೂ ಭಾರಿ ಮಸ್ತ್ ಕಾಣಿಸ್ತ್ರಿ ಇಲ್ಲಿ. ಭಾರಿ ಅಂದ್ರೆ ಭಾರಿ ಚಂದ ಕಾಣಿಸ್ತು ಸನ್ಸೆಟ್. ಎಷ್ಟು ಚಂದ ಅದ ರೀ ಇದು ಜಾಗ. ಭಾರಿ ಅಂದ್ರೆ ಭಾರಿ ಚಂದ ಅದ. ನೀವು ಗುಜರಾತಕ್ಕೆ ಬಂದಾಗ ಒಂದ್ಸತ ಇಲ್ಲಿ ಬರ್ರಿ. ಇದು ಎಲ್ಲದ ಅಂದ್ರೆ ದ್ವಾರಕಾ ರೀ. ದ್ವಾರಕಾ ಒಳಗೆ ಅದ ರೀ ಇದು. ಭಾಳ ಹತ್ತಿರ ಅಂದ್ರೆ ರೈಲ್ವೆ ಸ್ಟೇಷನ್ನಿಂದ ನಾವು ಹೇಳಿದ್ರೆ ಭಾಳ ದೂರೆಲ್ಲ ಇಲ್ರಿ. ಇದು ಭಾಳ ಹತ್ತಿರದ ಪ್ಲೇಸ್. ಈ ದ್ವಾರಕಾ ಒಳಗೆ ನೋಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಅವ ರೀ. ಎಷ್ಟೇ ಅಂದರೂ ಇದು ಭೂಮಿ ಮೇಲಿನ ಸ್ವರ್ಗ ಅಲ್ರಿ. ಅದಕ್ಕೆ ನೋಡ್ರಿ ಎಂಥ ಚಂದ ಅದ ರೀ ಜಾಗ. ಹೇಳಿ ಕೇಳಿ ನಮ್ಮ ಭಗವಂತ ಶ್ರೀಕೃಷ್ಣನ ಊರ್ರಿ ಇದು. ಭಾರಿ ಮಸ್ತ್ ಅದ ರೀ ಇದು. ನದಿ ದಂಡಿ ಒಳಗೆ ಒಂದು ಗುಡಿ ಅದ ರೀ, ಸೂರ್ಯನಾರಾಯಣನ ಗುಡಿ ಅದ ರೀ. ಬರ್ರಿ ಅಲ್ಲಿ ಹೋಗಿ ಬರೋಣಂತ. ಇಲ್ಲೇ ನೋಡ್ರಿ ಸೂರ್ಯದೇವರ ಗುಡಿ ಅದ ಇದು. ಭಾರಿ ಚಂದ ಅದ ರೀ. ಎಲ್ಲ ಚಂದ ದೇವಸ್ಥಾನವ ನೋಡ್ರಿ. ಇಲ್ಲೇ ಇವರು ಜಮದಗ್ನಿಗಳ್ರಿ ಇವರು. ಇಲ್ಲೇ ಪಕ್ಕಕ್ಕೆ ಒಂದು ದೇವಿದು ದೇವಸ್ಥಾನ ಅದ ರೀ, ದುರ್ಗಾದೇವಿ ಇದ್ರಿ ಇದು ಗುಡಿ. ಬರ್ರಿ ಈಗ ನಾವು ಸಮುದ್ರದ ದಂಡಿಗೆ ಹೋಗಿ ಬರೋಣಂತ. ಭಾರಿ ಮಸ್ತ್ ಅದ ರೀ ಇಲ್ಲಿ ಸಮುದ್ರದ. ನೋಡ್ರಿ ಎಷ್ಟು ಚಂದ ವ್ಯೂ ಅದ ನೋಡ್ರಿ. ಪಕ್ಷಿಗಳು ನೋಡ್ರಿ, ನಂಗಂತ್ರ ಆ ಪಕ್ಷಿ ನೋಡಿನ ಭಾಳ ಖುಷಿ ಆಗೋತ್ರಿ. ಎಂಥ ಚಂದ ಹಾರಾಡ್ತವೆ. ಇದ ಪ್ಲೇಸ್ ನೋಡ್ರಿ. ಇದು ಕರೆಕ್ಟ್ ಇಲ್ಲಿ ನದಿ ಮುಗಿತದೆ, ಇಲ್ಲಿ ಸಮುದ್ರ ಚಾಲು ಆಗ್ತದೆ. ಇದ ಜಾಗದಾಗ ನದಿ ಮತ್ತು ಸಮುದ್ರ ಕೂಡು ಜಾಗ ರೀ ಇದು. ಇಲ್ಲಿ ನೆಕ್ಸ್ಟ್ ನಾವು ಹೋಗುವುದು ಇದು ಸಮುದ್ರ ರೀ. ಇದು ನೋಡ್ರಿ ಸಮುದ್ರ ದಂಡಿಗೆ ಹೋದ್ವಿ ನಾವು. ಆಯಿತು ವೀಕ್ಷಕರೇ, ನಮಸ್ಕಾರ. ಹಿಂಗೆ ನೆಕ್ಸ್ಟ್ ಮತ್ತು ಬರೋ ಎಲ್ಲ ವಿಡಿಯೋ ಗುಜರಾತದ ಬಗ್ಗೆನೇ ಇರ್ತಾವೆ. ನೆಕ್ಸ್ಟ್ ನಾವು ಇಲ್ಲಿ ಒಂದು ಮ್ಯಾರೇಜಿಗೂ ಅಟೆಂಡ್ ಆಗಿವಲ್ರಿ, ಅದರದ್ದು ಸ್ವಲ್ಪ ಹಂಗೆ ಗುಜರಾತಿ ಒಂದು ಮ್ಯಾರೇಜದ್ದು ಹೆಂಗೆ ಇರ್ತದೆ ಅಂಥೇಳಿ ನೋಡ್ಕೊಂಡು ಬರೋಣ ಅಂತ. ಅದನ್ನು ಅದರ ಜೋಡಿ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ, ಆ ಪ್ಲೇಸ್ ಒಳಗೆ ಏನು ವಿಶೇಷ ಏನದ ಅದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮಸ್ಕಾರ.